ದೊಡವ ಅವು ಎಲ್ಲದಾಳ? ನಿಮ್ಮವ್ವ ಎಕ್ವಾಣಾಗದ, ಕರಿತೀನಿ ತಡಿ ಬಾ. ನಂಗೆ ಗೊತ್ತು, ನಾ ಹೊಂಟೆನಲ್ಲ ಆಕಿಗೆ ಬೇಜಾರಾಗೈತಿ. ಚೇಚೆ ಹುಡುಗಿ, ಅಲ್ಲ ನೀನು ಗಂಡು ಮನೆಗೆ ಹೊಂಟಿ ಆಕಿಗೆ ಯಾಕೆ ಬೇಜಾರಾಕತಿ ಹೇಳ? ಖುಷಿವಾ? ನೀ ಹಂಗೆಲ್ಲ ಚಿಂತೆ ಮಾಡ್ಬೇಡ ಮಗಳ. ಮತ್ತೆ ಯಾಕೆ ಬಂದಿಲ್ಲ ಆಕಿ? ಅಯ್ಯೋ ಒಳಗೆ ಏನಾರ ಕೆಲಸ ಮಾಡತ್ತಿರ್ಬೇಕು. ಕರಿತೀನಿ ತಡಿ. ನಾ ಇಲ್ಲಿ ಹೊಂಟು ನಿಂತೇನೆ, ಆಕಿ ಕೆಲಸ ಮಾಡೋದು ಅವಸರ ಆಗೈತೇನ? ಎಲ್ಲ ಸುಳ್ಳು. ಲೇ ಬಾರ್ಲೆ ಇಲ್ಲೇ, ಹೊಂಟಾಳ ನಿನ್ನ ಮಗಳು? ನಾವಲ್ವ ಯಾಕ, ನನ್ನಿಂದ ಅದನ್ನ ನೋಡಕ್ ಆಗಂಗಿಲ್ಲವ ಯವ್ವ. ನೀ ಹತ್ಕೊಂತ ಹುಡುಗಿನ ಕಳ್ಸಿದ್ರೆ ಅಕ್ಕಿನ ಹತ್ಕೊಂತಾನೆ ಇರ್ತಾಳಲ್ಲೇ, ನಡಿ. ಯಾಕೆ ಬಿ ಅಲ್ಲಿ ನಿಂತಿದ್ದಿ? ಯಾಕಿಲ್ವಾ, ಅವಳ ಕೆಲಸ ಮಾಡತ್ತಿದ್ದೆ ಮಗಳ. ನಂಗೆ ಗೊತ್ತು ನಿಂಗೆ ಬೇಜಾರಾಗೈತಿ ಅಂತ. ಚೇಚೆ ಹಂಗೆಲ್ಲ ಯೋಚನೆ ಮಾಡಬಾರ್ದು ಮಗಳ, ಗಂಡು ಮನೆಗೆ ಹೊಂಟಾಗ ಕಣ್ಣೀರು ಹಾಕ್ತಾರನ. ಯವ್ವ ನಾವು ಅಲ್ಲಿವೇ ಹೋಗಾಕ ನಂಗೆ ಇಷ್ಟ ಇಲ್ಲ. ಹಿಂಗೆಲ್ಲ ಹೋಗ್ಬೇಕಂತ ಗೊತ್ತಿದ್ದಿದ್ರೆ ನಾ ಮದ್ವಿನೇ ಮಾಡ್ಕೊಂತಿದ್ದಿಲ್ಲ. ಹಿಂಗೆಲ್ಲ ಅಕ್ಕತಿ ಅಂತನೂ ಗೊತ್ತಿದ್ದಿಲ್ಲ. ಎಲ್ಲ ಹೆಣ್ಮಕ್ಳಿಗೆ ಅಷ್ಟೇ, ಮದುವೆ ಮಾಡ್ಕೊಂಡ್ಮೇಲೆ ಗಂಡು ಮನೆಗೆ ಹೋಗಾಕ ಬೇಕವ. ಹೋಗೋಕ್ಕಿಂತ ಮುಂಚೆ ಹೆಂಗು ಏನು ಅಲ್ಲಿ ಹೆಂಗು ಯವ್ವ ಹೋಗಲೇ ಬೇಡ, ಅಯ್ಯೋ ನಾನು ಎಲ್ಲಿ ಯಾವುದೊಂದು ಪ್ರಪಾತಕ್ಕೆ ಬೀಳಾತೀನಿ ಅಂತ ಅನಿಸ್ತೈತಿ. ಆದ್ರೆ ಹೋಗಿಂದ ಅದೇ ತನ್ನ ಮನೆ ಆಗಿಬಿಡ್ತೈತಿ. ಅವಾಗ ಇಲ್ಲೊಂಚೂರು ಬಾ ಕೆಲಸ ಐತೆ ಅಂದ್ರು ತವ್ರ ಮನೆಗೆ ಇವ ಈಗೆಲ್ಲಿ ಬರಲ್ ತೋವೆ 2 ದಿನ ಬಿಟ್ಟು ಬರ್ತೀನಿ ಅಂತಾರ. ಸುಖ ಇದ್ರೆ ಗಂಡನ ಮನ್ಯಾಗ, ಇಲ್ಲಾಂದ್ರೆ ಬರ್ತಾರೆ, ಇಲ್ಲ ಅಂತಲ್ಲ. ಆದ್ರೆ ಅವಾಗ ಅದೇನೋ ಅಂತಾರಲ್ಲ, ಅದು ಹೋಗಿ ತನ್ನ ಮನೆ ಮಾಡ್ಕೊಂಡ್ಬಿಡ್ತೀರಿ ನೀವು. ಹೆಣ್ಮಕ್ಳು ನೀರಿದ್ದಂಗವ್ವ, ಗಡಿಗೆಗೆ ಹಾಕಿದ್ರೆ ಗಡಿಗೆ ರೂಪ, ವಾಟೆದಾಗ ಹಾಕಿದ್ರೆ ವಾಟೆ ರೂಪ, ಚರಿಗ್ಯಾಗ ಸುರಿದ್ರೆ ಚರಿಗೆ ರೂಪ. ಹಂಗೆ ಎಲ್ಲಿ ಬೀಳ್ತೇವೆ ಅಲ್ಲಿ 6 ರೂಪ ತಾಳ್ಕೊಂಡ್ಬಿಡ್ಬೇಕು. ಹೋಗಿ ಬಾ ಮಗಳ, ಉಡಕ್ಕಿ ಸಾಮಾನೆಯಲ್ಲಿಟ್ಟೆ? ಗಾಡ್ಯಾಗಿಟ್ಟೆ. ಗಾಡ್ಯಾಗಿಡಬಾರ್ದು, ಆಯ್ತು ಬಿಡು, ಹೋಲಿ ಇಟ್ಟ ಬಿಟ್ಟು. ಸರಿ, ಏನು ಒಂದು 4 ದಿನ ಬಿಟ್ಟು ನಿನ್ನ ಗಂಡನ ಕರ್ಕೊಂಡು ಮತ್ತೊಂಬ. ಅತ್ತಿಯವ್ರ ನೀವೇನು ಚಿಂತೆ ಮಾಡಬೇಡ್ರಿ, ನಾಕಿನ ಚಲೋ ನೋಡ್ಕೊತೀನಿ. ಈಗ ಎಷ್ಟ ಮನೆ ಹಳೆ ಅಂದ್ರು ಈಗ ನನ್ನ ಇದ್ರಿಗೆ ಮಾತಾಡಲಾರ್ದಂಥ ತಾಯಿ ಮಕ್ಳಿಗೆ ಇದ್ದೇ ಇರ್ತೈತಿ. ಆತವ್ರು ನಾ ಕಾರ್ ಕಡೆ ನಿಂದಿರ್ತೀನಿ, ಅವ್ರ ಕೊಟ್ಟ ನಿಮ್ಮ ಗಂಡುಡ್ರ ಕಡೆ ಮಾತಾಡ್ಕೊಂತ ನೀವು ನಿಮ್ಮ ಮಗಳಿಗೆ ಏನು ಹೇಳ್ಬೇಕು ಏನು ಕೇಳ್ಬೇಕು ಮಾತಾಡ್ಸ್ಕೊರಿ. ಹೇ ಚೀಚಿ ಹಂಗೆಲ್ಲ ಏನಿಲ್ಲ ತಮ್ಮ, ಏನು ಮುಚ್ಚಿ ಮರಿ ನೀನು ನಮ್ಮ ಮನೆ ಮಗ. ಈಗ ಏನು ನಮ್ಮ ಮನ್ಯಾಗ ನೀನು ಏನಿಲ್ಲ, ಮತ್ತೊಂದೇನು ಹೊಂದಾಣಿಕೆ ಮಾಡ್ಕೊಂಡು ಹೋಗಂತ ಹೇಳ್ತೇವೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನು ಮುಚ್ಚಿ ಮರಿ ಮಾತಾಡೋದೈತಿ. ಇರ್ಲಿ ತಗೋರಿ, ಆಕಿನೂ ಏನಾರು ಹೇಳ್ಬೇಕಂತ ಇರ್ತೈತಿ. ಅದಕ್ಕೆ ಸುಮ್ಮನೆ ನಾ ಇಲ್ಲಿ ನಿಂತರ ಒಂಥರ ಆಗೋದು ಬೇಡ, ನಾ ಹೊರಗಿರ್ತೇನೆ ತಗೋರಿ. ದೊಡವ ನಾನು ಇರಂಗಿಲ್ಲ, ಅವ್ವ ಒಬ್ಬೇಕೆ ಅಕ್ಕಳ ಮನ್ಯಾಗ. ಒಂಚೂರು ನೀನ ಹೋಗ್ಕೊಂತ ಬರ್ಕೊಂತ ಇರ್ಬೇಕಷ್ಟೇ. ನಾ ಇನ್ಮ್ಯಾಗ ಜಾಸ್ತಿ ನಿಮ್ಮ ಅವ್ನ ಕುಟ ಇರ್ತೇನೆ, ನೀನು ತಲೆ ಕೆಡ್ಸ್ಕೊಬೇಡತ್ತ. ಯವ್ವ ಮೊದ್ಲ ನಮ್ಮ ಮತ್ತೆ ಒಂಥರ ಮಾಡತ್ತಾಳ, ನನಗೆ ಅಲ್ಲಿ ಹೋಗಕ್ಕೆ ಹೆದರಿಕೆ ಬೇವ. ಹೆದರ್ಬೇಡವ, ಅವ್ರು ಹೆಂಗಿರ್ತಾರ ಏನು ನೋಡು. ನಿನಗೆ ಬೇಸರ ಅನಿಸ್ತಾ ನಿನ್ನ ಗಂಡನ ಮುಂದೆ ಹೇಳು, ಏನು ನನಗೆ ಬೇಸರ ಅನ್ಸತ್ತೆ, ಹಿಂಗೆ ಆಗತ್ತೈತಿ, ನಾ 2 ದಿನ ನಮ್ಮ ಮನೆ ಕಡೆ ಹೋಗ್ತಾನೆ ಅಂತೇಳಿ ಮಾತ್ಕೊಂಬ. ಏನು ನಿನ್ನ ಗಂಡ ಜೀವದ ನಿನ್ನ ಮೇಲೆ, ಯಾರ ಮನೆ ಇರದ್ದು ಬಿದ್ದರೂ ತಲೆ ಕೆಡಿಸ್ಕೊಬೇಡ. ನಿನ್ನ ಗಂಡ ನಿನ್ನ ಪರ ಅದನ್ನಿಲ್ಲ, ಅಷ್ಟ ಸಾಕು. ನೋಡಿ ಮತ್ತಷ್ಟು ಹೇಳಿದ್ರು ಅಳ್ತಿ, ಸಮಾಧಾನ ಮಾಡ್ಕೊರ್ವ. ಹೋಗಿ ಬಾರ ಮಗಳ, ದಿನ ರಾತ್ರಿ ಫೋನ್ ಮಾಡ. ಹೆಂಗಾತ್ಬೇ ಮದುವೆ? ಏವ ಏನು ಮದುವೆ, ಅವ್ರ ಅತ್ತಿಗೆ ನೋಡಿದ್ರೆ ಈ ಹುಡುಗಿನ ಕಂಡ್ರೆ ಸಿರಂಗಿಲ್ಲ, ಆಕಿಗೆ ಸಂಬಂಧ ಇಷ್ಟ ಇಲ್ಲ, ಆ ಹುಡುಗ ಇಷ್ಟಪಟ್ಟನಂತೇಳಿ ಸುಂಕ ಮಾಡಕತ್ತಾರಷ್ಟೆ. ಆ ಹುಡುಗಿಗೆ ಅಷ್ಟ ಇಷ್ಟ, ಅವಾಗಿಷ್ಟ ಇಲ್ಲ. ಯವ್ವ ಬೀಗ್ತಿ ನನಗೆ ಕೊಟ್ಟಾವ ಸೀರೆ ಚಾಸು ಸ್ವಾರಿ ಬೇಗೈತಿ ಗೊತ್ತನ? ಯಾಕ ಏನ ಹಣೆ ಬರ ಯಾರಿಗೆ ಗೊತ್ತು. ನನ್ನ ಮಗಳ ಹೋಗಿತ್ತಂತೆ ಇವ ಇದು ಜವಳಿ ಹಾಕ್ಸುವತ್ನಾಗ ನಮ್ಮ ಹೋಗಿ ಚಲೋ ಸೀರೆ ಬೇಕಂತೇಳಿ ತಗೋಬೇಕು ಬೇಡ, ಒಂದು ನಮೂನಿ 5 ಸೀರೆ ತೊಗೊಂಡು ನಿಂತಾವ ಗೊತ್ತನ? ಕನ್ನಗನ ಸಿಟ್ಟು ಬಂದಿತ್ತು ನನಗಂತೂ, ನಾ ಉಡಾಕ್ ಬಲ್ಲೆ ಅಂದೆ, ಆದ್ರೂ ಕೊಟ್ಟು ಕಷ್ಟ ಬಿಟ್ಟು ಹೋಗ್ಬೇಡ್ಬೇ, ಮತ್ತು ನಮ್ಮ ಅತ್ತಿಗೆ ಸಿಟ್ಟು ಬರುತ್ತೆ ಅಂತೇಳಿ ಹೋಲ್ ಬಿಡ ಅಂತದ ಒಂದು ಕೊಟ್ಟಾವಲ್ಲ. ಬರ್ತಂತು ಬೇ. ಅಲ್ಲಿ ನಮ್ಮ ಮರ್ಯಾದಿನ ಕಡಿಮೆ ಆಗುದಿಲ್ಲನ? ಲಗ್ನ ಹಂಗಾತು ಹಿಂಗಾತು ಸೀರೆ ಇಂಥದ್ದು ಕೊಟ್ಟಾರ ಅಂದ್ರೆ ಆ ಮುದಿಗೆ ಸುಮ್ಮನೆ ಇರ್ತೈತೆ, ಊರಾಗ 4 ಮಂದಿ ಮುಂದೆ ಹೇಳ್ಕೊಂಡ್ ಬರ್ತೈತಿ. ಇರ್ಲಿ ಬಿಡ್ರಿ, ಹೊಟ್ಟೆ ಅನ್ಸಂಟ ಬಾಯಿ ಇಟ್ಕೊಲಾರ್ದ ಮತ್ತಿನ್ನೇನು ಮಾಡ್ಬೇಕು, ಬಾಯಿ ಮೂಲಕ ಹೊರಗೆ ಹಾಕಿದೆ ಮತ್ತೆ. ನೋಡ್ದಿನ ಏನು ಓಡಾಟ, ಏನು ಹಾರಾಟ, ಏನಂಗ ಓ ದೇವ್ರೆ, ಸಿಗಬಾರ್ದು ಇವರಿಗೆ ಸಿಕ್ಬಿಟ್ಟಾರ ಬೀಗರು ಅನ್ನೋ ಹಂಗೆ ಆಕಿ ಶಕುಂತ್ಲ ಯವ್ವ ಮಗಳು ನೋಡಿದ ನಾಯಿ ಬಿಡಿ ಕೋಲಾಗೈತಿ. ಅದನ್ನ ಹಂಗೆ ಏನು ಎಂತೆಂಥ ಅರಿವಿ, ಎಂತೆಂಥ ಸೀರೆ, ಎಂತೆಂಥ ಡ್ರೆಸ್, ಅದಕ್ಕೆ 30,000 20,000 ಹಿಂಗೆಲ್ಲ ಅಂತ ಸೀರೆ ಅವು. ಅಷ್ಟು ದುಡ್ಡೆ ಮರ ಈ ಹೆಣ್ಮಕ್ಳಿಗೆ ಬುದ್ಧಿಲ್ಲಪ್ಪ. ಆದ್ರೂ ಏನ ನೀನು 30,000 20,000 ಕೊಟ್ಟು ಅರ್ಬಿಗೆ ಹಾಕೋ ಬದ್ಲಿ ಬಟ್ಟಿಗೆ ಹಾಕಿದ ಕೈ ಬರಿಗೈ ಅಂತೇಳಿ ಬಂಗಾರ ಬೆಳ್ಳಿ ತೊಗೊಂಡು ಇಟ್ಕೊಬಾರ್ದ, ಕಟ್ ಕಲ್ಕರ ಉಪಯೋಗಕ್ಕವು. ಸುಮ್ ಕುಂದ್ರಿ, ತಮಗಂತ ತುಟಿ ತೊಗೊಂಡಾರ, ನಮಗೊಂದೊಂದು 1,000 ರೂಪಾಯಿ ಸೀರೆ ತಂದಾರ. ಅವ್ಕುರ್ದೇನು ದೊಡ್ಡಿಸ್ತಾನೆ ಮಾತಾಡ್ತಿ. ಇವತ್ತು ನೀರು ಮುಗಿಸಿರ್ಬೇಕಾ ಕಾರ್ಯಕ್ರಮ ಇಷ್ಟೊತ್ತಿಗೆ? ಅಲ್ಲೇ ಹೊಕ್ಕಂತತಿ ಗಂಡ ಮನೆಗೆ ಮುಗಿತ್ ನೋಡಿ. ಆ ಹುಡುಗಿ ಗೊತ್ತಂದ್ರೆ ಇನ್ನು ಒಬ್ಬಕ್ಕೆ ಹಾಕಳ, ಮತ್ತೇನೈತಿ ಇನ್ನು ಎಲ್ಲಿ ಬಂದು ಇವ್ರ ಮನ್ಯಾಗ ಜೋಡಾಕಳ ಏನು ಯಾರಿಗೆ ಗೊತ್ತು. ಇದ್ರೆ ಇರುವಳ್ಳಾಕ್ ಬಿಡು, ಏನು ನೀ ಮಾಡಾಕ್ತೀನಿ ಅಡಿಗಿನ? ಚಲೋ ಆತಪ್ಪ ನಿಂದ, ನೀ ಮಾಡಾಕ್ತೀನಿ ಅಡಿಗೆ ಅಂತ. ನನ್ನ ಮಕ್ಕಳಲ್ಲ ಮಾಡಿಕೊಡೋದಲ್ಲ ಅಡಿಗೆನ. ಮಾತಾಡ್ತಿರ್ಬಿಡು ಮಾತಿಗೆ ಬಂದಂಗ. ಅಲ್ರಿ ನನ್ನ ಮಕ್ಕಳಲ್ಲೇ ಮಾಡಿ ಎಲ್ಲ ಕುಚ್ಚಿ ತೋಡ್ಬೇಕಾಗಿರೋದು. ಏನು ಆಕಿಗೇನು ಅಕ್ಕನ್ನು ತಂದಿಟ್ಕೋತಾಳ, ತಂಗಿನೂ ತಂದಿಟ್ಕೋತಾಳ, ಮತ್ತೆ ಯಾರು ಸಿಕ್ಕರೆ ಅವ್ರನ್ನೂ ತಂದಿಟ್ಕೋತಾಳ. ಹೋಲ್ಬಿಡು, ಈಗ ಅದನ್ನೇ ಯಾಕೆ ಬೆಳೆಸ್ಕೊಂಡು ಹೋಗಿ, ಅದಕ್ಕೆ ಸುಮ್ಮನಿರೋದು. ಎಲ್ಲ ಹೊಂಟಿ ಬಂತಡ್ರಿ ರೀ.
ಇದು ಶಾಂತಕ್ಕನ ಮಗಳಿಗೆ ನೀರು ಮಾಡಿ ಕಾರ್ಯಕ್ರಮ ಮುಗಿಸಿ ಮಾಳ್ಯಾನ ಕಳಿಸ್ಕೊಡಕತ್ತಾರಂತ ಹೋಗಿ ಬರ್ತೇನ್ರಿ. ಆತು ಹೋಗಿ ಬಾ, ಅದ್ರಾಗ ಏನಂತ. ಖುಷಿನ ಕರ್ಕೊಂಡು ಹೋಗ್ತೀನ. ಹಾಂ ಕರ್ಕೊಂಡು ಹೋಗ್ತಾನೆ. ಕೆಟ್ಟ ಬಿಸಿಲೈತಿ, ಇಲ್ಲಿಂದ ಅಲ್ಲಿ ಖುಷಿನ ತಗೊಂಡೆ. ಇರ್ಲಿ ಬಿಡ, ನೀರು ಮಾಡಿ ಕಳ್ಸಾಕತ್ತಾರ, ಕಳಿಸ್ಗೋಲಿ. ಅವ್ರ ಮನೆ ಮಗಳನ್ನ ಅವ್ರು ಕಳಿಸ್ತಾರ, ನೀನು ಯಾಕೆ ಮನ್ಯಾನ ಹಾರೆ ಬದುಕ್ ಬಿಟ್ಟು ಹೋಗಿ? ಅಲ್ಲ ಮತ್ತೆ ಪರಕ ಬಾ ಅಂದಿದ್ಲಕ್ಕಿ ಫೋನ್ ಹಚ್ಚಿ. ಆತು ಬಾ ಅಂದಾರ ಖರೆ, ಹೋಗಾಕ ನಿನಗ ಆಗ್ಬೇಕಲ್ಲ. ಹುಡುಗ ಮಕ್ಕೊಂಡೈತಂತಿ, ಈಗ ಅದನ್ನ ಎಬ್ಸ್ಕೊಂಡು ತೊಗೊಂಡು ಹೋಗ್ಬೇಕು ನೀನು. ಅರಿ ಅಂದಂಗ ಹೆಸರಿಡು ಕಾರ್ಯಕ್ರಮನ ಮಾಡ್ಲೇ ಇಲ್ರಿ. ಈ ಶಾಂತಕ್ಕ ಮನೆ ಮದ್ವಿ ಗದ್ಲೆದ್ ಬಿಡ್ತಲ್ಲ, ಮಾಡಲಿಲ್ಲ. ಈಗೆಲ್ಲ ಮುಗೀತಲ್ಲ, ನಾಳೆ ಇಟ್ಕೊಂಡ್ಬಿಡೋಣ ಅಂತೇನ. ಮಾಡೋಣಂತ. ಅದಕ್ಕೇನು ಆದ್ರೆ ಭಾಳ ಆಡಂಬರಲೆ ಮಾಡೋಕ್ಕಾಗಂಗಿಲ್ಲ. ಏನು ಹುಯಿ ಅಂತ ಮಂದಿ ಕುಂದ್ರಬೇಡ, ಹುಯಿ ಅಂತ ಅಡಿಗೆ ಪಡಿಗೆ ಮಾಡ್ಸಕ್ಕೆ ನನಗಾಗೋದಿಲ್ಲ. ಮನೆ ಒಳಗೆ ಹೆಸರಿಟ್ಟು ಮುಗಿಸಿ ಚೂಡ ಚುಮರಿ ಇಲ್ಲ ಒಂದು ನಾಷ್ಟಕ್ಕೆ ಏನಾರ ಮಾಡಿ ಮುಗಿಸ್ಬಿಡೋಣ ಸಾಕು. ನೀ ಮತ್ತು 16 ಮಂದಿ ಕರೆದು ನಿಂತಿ ಮತ್ತು ನಾ ಹೇಳಾಕತ್ತೇನೆ ಕೇಳು. ಊರನ್ ಮಂದಿ ಒಂಥರ ನಗ್ತಾರ ಪಾರ್ವತಿ, ಅರ್ಥ ಮಾಡ್ಕೋ. ಏನು ನಗ್ತಾರ ಯಾಕ? ಅಯ್ಯ ತಂದಿದ್ದಕ್ಕೆ ಇಷ್ಟು ಆಡಂಬರ ಮಾಡ್ತಾವ ಇವು ಏನು ಹೊಟ್ಟೆಗೆ ಹುಟ್ಟಿದ್ರೆ ಏನಿತ್ತ ಬಾ ಅಂತಾರ. ಅದಕ್ಕೆ ಸುಮ್ಮನಿರು. ಅನ್ನೋರು ಸಾವಿರ ಅನ್ಕೊಲಿ, ಎಲ್ಲಾರಿಗೂ ಗೊತ್ತಿದ್ದ ಐತಿ ತಂದಿದ್ದ ಅಂತೇಳಿ, ಸಿಕ್ಕಿದ್ದ ಅಂತೇಳಿ. ಏನು ಮತ್ತೇನದ ನಡಕ್ ಮ್ಯಾಗ ಒಗ್ಗರಣೆ ಮಾತಿವು. ಆತ್ ತಗೋರಿ, ಏನು ಜೋರು ಮಾಡಬಾರ್ದನ. ಆತು ಒಂದು ಪಲಾವನ್ನ ಮಾಡ್ತೇನೆ, ಒಂದೆರಡು ಬಜ್ಜಿ ಕರಿತೀನಿ. ಬೆಳಗ್ಗೆ ಮುಹೂರ್ತ ನೋಡ್ಕೊಂಡು ಚಲೋತ್ತಂಗ ಇವ್ರು ಶಾಂತಕ್ಕನ ಬೇಕಿನ ಕರಿತೀನಿ, ಗಿರಿಜ್ ಬರ್ತಾಳ. ಆಮೇಲೆ ಪಾತಿ ಪ್ರೇಮಿ ಕಲ್ಲವ್ವ ಒಂದು 4-5 ಮಂದಿ ಕರೆದು ಉಡಿ ತುಂಬಿ, ಮುತ್ತೈದೆನ್ ಮಕ್ಳಿಗಾರ ಉಡಿ ತುಂಬಾಕ ಬೇಕಾ ತುಂಬಿ ಆರತಿ ಮಾಡಿ ಹೆಸರಿಟ್ಟು ಮುಗಿಸ್ಬಿಡ್ತಾನಪ್ಪ. ಅಷ್ಟೆ. ನಾ ಮಾತ್ರ ಗಣಸೂರು ಯಾರನ್ನೂ ಕರೆಯಾಕಂತ ನಿಲ್ಲಂಗಿಲ್ಲ. ನಿಂಗೆ ಗೊತ್ತಾಗಲ್ಲ ಪಾರ್ವತಿ, ಯಾರಿಗೆ ಹುಟ್ಟಿದ ಖುಷಿಗೆ ನಾವು ಇಲ್ಲಿ ಮನ್ಯಾಗ ಸಡಗರ ಮಾಡಾಕತ್ತೇವಿ. ಇನ್ನೂ ಬಿಡಪ್ಪ, ಯಾರಿಗೂ ಗೊತ್ತಿಲ್ಲ ಅಂದ್ರೆ ಒಂದು ಮಾತು ಗೊತ್ತೈತಿ, ಎಲ್ಲರಿಗೂ ಗೊತ್ತೈತಿ. ನನಗೆ ಹುಟ್ಟದೇ ಇರೋ ನನ್ನ ಖುಷಿಗೆ, ಈ ಖುಷಿಗೆ ನಾನು ಹೋಗಿ ಎಲ್ಲಾರನ್ನೂ ನೀವು ಬರ್ರಿ ಅಂತ ಯಾರನ್ನೂ ದೋಸ್ತರನ್ನ ಕರೆಯಂಗಿಲ್ಲ ಮರಾಯ ನಾನು. ಅದಕ್ಕೆ ನಿನಗೆ ಬೇಡ ಅಂದ್ರೆ ನೀನು ಕೇಳಂಗಿಲ್ಲ, ಕರ್ಕೊಂಡು ಹೆಣ್ಮಕ್ಕಳನ್ನ ಮುಗಿಸ್ಬಿಡು. ಏನು ಆತ ರೀ, ಹೆಸರೇನು ಇಡೋನ್ರಿ? ಏನಾರ ಒಂದು ಇಡು ಪಾರ್ವತಿ, ಅದೇ ಇದೆ ಎಲ್ಲ ಏನು ಯಾವ್ದ ಒಂದು ಇಡು. ಯಾಕ್ರಿ ಇಷ್ಟೊಂದು ಬೇಜಾರ್ನಾಗ ಮಾತಾಡ್ತೀರಿ? ನೋಡ್ ಪಾರ್ವತಿ, ನಾ ಹೇಳಾಕತ್ತೀನಿ ಏನೋ ಒಂದು ಇಟ್ಟು ಮುಗಿಸು ಅಂತೇಳಿ, ನೀ ಮತ್ತೆ ಅದನ್ನಿಡ್ಲೆ ಇದನ್ನಿಡ್ಲೆ ಅದು ಯಾಕಂಗ ಇದು ಯಾಕಿಂಗ. ಆತ್ ಬಿಡ್ರಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಏನು ಮಾತಾಡೋದೈತಿ. ಯಾವ್ದೋ ಒಂದು ಹೆಸರಿಟ್ಟು ಮುಗಿಸ್ತೇನೆ. ರಾಮ ಅಂತಿಡ್ಲ. ಹೆಂಗಿದ್ರಿ ಈಗ ಅಯೋಧ್ಯೆ ಓಪನಿಂಗ್ ಐತಿ, ರಾಮ ಮಂದಿರ ನಿರ್ಮಾಣ ಆಗಕತ್ತೈತಿ. ಈ ಟೈಮ್ನಾಗ ನಾವು ರಾಮನ ಹೆಸರಿಟ್ಟು ಬಿಡೋಣ ನನ್ನ ಮಗ್ಗ, ಹೌದಿಲ್ಲ? ಅವನು ಅಷ್ಟೇ ಸತ್ಯವಂತನಾಗಿ ನೀತಿವಂತನಾಗಿ ಅಪ್ಪನ ಮಾತು ಹಿಂಗೆ ಕೇಳ್ತಿದ್ನಲ್ಲ, ಹಂಗೆ ಅಷ್ಟು ಒಳ್ಳೆ ವ್ಯಕ್ತಿಯಾಗಿ ಬೆಳೀಲಿ, ಹೌದಿಲ್ರಿ? ಆಯ್ತು, ನೀನಿಷ್ಟ. ಎಸ್, ನಾ ಅದ ಹೆಸರೇ ಇಡ್ತೇನೆ. ಆತ್ ಬಿಡ್ರಿ, ಹಂಗಾರೆ ನಾ ಹೋಗಂಗಿಲ್ಲ. ಸಂಜಿಕ್ಕೆ ಬೇಕಾರೆ ಅಡ್ಡಾಡ್ಕೊಂತ ಹೋಗಿ ಬೆಟ್ಟಾಗಿ ಬರ್ತೇನೆ. ನಾ ಬರ್ಲಿ ಹಂಗಾರ, ನಂದು ಒಂಚೂರು ಕೆಲಸ ಐತಿ ಹೊರಗೆ. ಏನು ನಾ ಬರೋದು ಲೇಟ್ ಆಕತ್ ಸಂಜಿಕ, ನೀವು ಊಟ ಮಾಡಿ ಮಕ್ಕಳು, ನಾ ಬಂದು ಬಾಗ್ಲ ಬಡ್ದಿಂದ ಎಬ್ಸು ರಾತ್ರಿ ಮಾತ್ರ. ಏನು ಎಲ್ಲಿ ಹೊಂಟಿರಿ? ಇಲ್ಲ ಒಂಚೂರು ಬೇರೆ ಕೆಲಸ ಐತಿ, ಅದಕ್ಕೆ. ಬೇರೆ ಕೆಲಸ ಅಂದ್ರೆ ಹೇಳಾರ್ದಂತದ್ದು ಏನದ? ಏನಿಲ್ಲೋ ಮರಯ್ಯ, ಬೇರೆ ಕೆಲಸ ಐತಿ. ಏನಪ್ಪ, ಯಾಕೋ ಇತ್ತಿತ್ತಾಗ ಯಾವ್ಯಾವ ಫೋನ್ ಬೇರೆ ಬರ್ತಾವು, ಮಾತಾಡ್ತೀರಿ. ಯಾವತ್ತು ನನಗೆ ಹಂಗೆ ಮುಚ್ಚುಮರಿ ಮಾಡ್ದಾರಲ್ಲ, ಹಿತ್ತಲಾಗುವೆ ಮಾತಾಡ್ತೀರಿ. ಏನೋ ಒಂಥರ ಮನೆ ನೋಡಿದ್ರೆ ಸಿನಿಮಾ ಟಿಕೆಟ್ ಸಿಕ್ಕಾವು ನಿಮ್ಮ ಕಿಶೆದಾಗ. ನೀವು ನೋಡಿದ್ರೆ ಪಿಕ್ಚರ್ಗೆ ಹೋಗಿಲ್ಲ ಅಂತೀರಿ, ನೋಡಿದ್ರೆ 2 ಸಿನಿಮಾ ಟಿಕೆಟ್ ಸಿಕ್ಕಾವು. ಏನಪ್ಪ ಒಟ್ಟು ಯಾಕೆ ಹಂಗೆ ಮುಚ್ಚುಮರಿ ಮಾಡತ್ತೀರಿ? ನಿಮ್ಗೆ ಬಿಟ್ಟಿದ್ದು. ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ಏನಂದ್ರೆ ನಿಮಗೆ ಗೊತ್ತಿಲ್ಲ ನಾ ಏನಂತೇಳಿ. ನೋಡ್ರಿ, ನನಗೆ ಮಕ್ಕಳಾಗಿಲ್ಲ ಅಂತ ಏನಾರ ನೀವು. ಹಂಗೆಲ್ಲ ಏನಿಲ್ಲೋ ಮರಾಯ, ಎದಕ್ಕೆ ಹಂಗೆ ಮಾತಾಡ್ತಿ? ತಗ ನೋಡ್ರಿ, ಏನು ಮಾಡ್ತೀರಾ? ನಿಮಗೆ ಬಿಟ್ಟಿದ್ದು. ಈಗ ಹೊಂಟಿರಿ, ರಾತ್ರಿ ಲೇಟ್ ಆಕೈತಿ ಅಂತೀರಿ. ಮೊನ್ನೆ ರಾತ್ರಿ ಬರಲೇ ಇಲ್ಲ, ಬೆಳಗ್ಗೆ ಎದ್ದು ಬಂದ್ರಿ. ಎಲ್ಲಿ ಮಕ್ಕೊಂಡಿದ್ರಿ ರಾತ್ರಿ? ಅಯ್ಯ ಹೇಳಿದ್ನಲ್ಲ, ಅಲ್ಲೇ ನಮ್ಮ ಫ್ಯಾಕ್ಟ್ರಿಯಾಗ ಒಂದು ಸ್ವಲ್ಪ ಕೆಲಸ ಇತ್ತು, ಸ್ವಲ್ಪ ಲೇಟ್ ಆತ, ಮತ್ತೇನು ಅಲ್ಲಿಂದ ಇಲ್ಲಿಗೆ ಬರೋದು ಅಂತೇಳಿ ಅವತ್ತು ಅಲ್ಲೇ ಮಕ್ಕೊಂಡ್ಬಿಟ್ವಿ. ಬೆಳಗ್ಗೆ ಎದ್ದು ಬಂದೆ ಅಂತೇಳಿ. ಸರಿ ಆಯ್ತು.